ನಡಿ, ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್, ಬಾಯಲ್ಲಿ ಹೇಳಿ ಕೇಸರಿ. ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆ ಕೊಟ್ಟಿದ್ದಾರೆ. ಪೊಲೀಸರ ತಲೆ ಕಡಿತೀವಿ ಅಂದ್ರೆ ಸುಮ್ಮನೆ ಬಿಡೋಕ್ಕಾಗತ್ತಾ? ಲಾಕಪ್ ಡೆತ್ ಲಡಾಯಿ ಬಗ್ಗೆ ಗೃಹ ಸಚಿವರು ಏನು ಹೇಳಿದ್ದಾರೆ? ಪೊಲೀಸ್ ಠಾಣೆಗೆ ಬಂದು ದಾಂಧಲೆ ಮಾಡಿದ್ರೆ ಬಿಡಲ್ಲ, ಇಂಥವ್ರನ್ನ ಸುಮ್ಮನೆ ಬಿಡೋಕ್ಕಾಗೋದಿಲ್ಲ ಅಂತ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆ ಕೊಟ್ಟಿದ್ದಾರೆ. ಇನ್ನಾದ್ರೂ ಕೆಟ್ಟ ಮೇಲೆ ಬುದ್ಧಿ ಬಂತು ಅನ್ನೋ ಹಾಗೆ ಈಗಲಾದ್ರೂ ಬುದ್ಧಿ ಬಂತ ಸರ್ಕಾರಕ್ಕೆ ಅನ್ನೋ ಪ್ರಶ್ನೆ ಹೇಳುತ್ತೆ. ಯಾವುದೇ ಒಂದು ಪ್ರಕರಣ ಆಗೋದಕ್ಕಿಂತ ಮುಂಚೆನೆ ಜಡ್ಜ್ಮೆಂಟ್ ಕೊಟ್ಬಿಡ್ತಾರಾ, ತೀರ್ಪು ಕೊಟ್ಬಿಡ್ತಾರಾ ಅಂತ ಈ ಸಾರಿ ಗೃಹ ಸಚಿವರು ಸ್ವಲ್ಪ ಬೇರೆ ತರ ಹೇಳ್ದಂಗಿದೆ. ಇಂಥವ್ರನ್ನ ಸುಮ್ಮನೆ ಬಿಡಕ್ಕಾಗಲ್ಲ, ಈ ಗಲಭೆ ಮಾಡಿದವರ ವಿರುದ್ಧ ಕ್ರಮ ಕೈಗೊಳ್ತೀವಿ, ಮುಲಾಜಿಲ್ದೆ ಕ್ರಮ ಕೈಗೊಳ್ತೀವಿ ಅಂತ ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದ್ದಾರೆ. ಅವರು ಅವ್ರ ಮೇಲೆ ಕಂಪ್ಲೇಂಟ್ ಇತ್ತು ಅಂತೇಳಿ ಅವ್ರನ್ನ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಬಂದಿದ್ದಾರೆ. ಕರ್ಕೊಂಡು ಬಂದಾಗ ಒಂದು 7 ನಿಮಿಷ ಅವರು 7 ಮಿನಿಟ್ಸ್ ಒಳಗಡೆ ಅವನಿಗೆ ಏನಾಗಿದೆ ಆರೋಗ್ಯದ ಇದು ಆಗಿ ಅವರು ತೀರ್ಕೊಂಡಿದ್ದಾರೆ. ಅದಕ್ಕೆ ಅವರು ಪೊಲೀಸ್ನವರೇ ಹೊಡೆದು ಸಾಯಿಸಿದ್ದಾರೆ ಅನ್ನೋವಂಥ ರೀತಿಯಲ್ಲಿ ಪ್ರತಿಭಟನೆ ಮಾಡಿ ಪೊಲೀಸ್ ಸ್ಟೇಷನ್ ನುಗ್ಗೋದಕ್ಕೆಲ್ಲ ಪ್ರಯತ್ನ ಮಾಡಿ ಅದಕ್ಕೆ ಅವರು ಟೇರ್ ಗ್ಯಾಸ್ ಸೆಲ್ಸೋದೆಲ್ಲ ಸಿಡಿಸಿದ್ದಾರೆ. ಅದು ಪೋಸ್ಟ್ ಮಾರ್ಟಮ್ನಲ್ಲಿ ಗೊತ್ತಾಗ್ತದೆ ಏನು ಯಾಕೆ ಸತ್ತಿದ್ದಾರೆ. ಅದು ನ್ಯಾಚುರಲಿ ಕಲ್ತೂರಾಟ ಮಾಡಿದಾಗ ಅಲ್ಲಿರೋರಿಗೆಲ್ಲರಿಗೂ ಕೂಡ ಗಾಯಗಳಾಗ್ತವೆ. ಅದನ್ನು ಚನ್ನಗಿರಿಯಲ್ಲಿ ಪೊಲೀಸ್ ಠಾಣೆ ಮೇಲೆ ದಾಳಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರದ ವಿರುದ್ಧ ಎಚ್.ಡಿ. ಕುಮಾರಸ್ವಾಮಿ ಕಿಡಿಕಾರಿದ್ದಾರೆ. ಅಧಿಕಾರಿಗಳಲ್ಲೂ ಕೂಡ ಗೌರವ ಉಳಿದಿಲ್ಲ, ಪೊಲೀಸ್ ಅಧಿಕಾರಿಗಳಿಗೆ ಗೌರವ ಉಳಿದಿಲ್ಲ. ಈ ಸರ್ಕಾರ ಪೊಲೀಸರನ್ನ ಆ ರೀತಿಯಾಗಿ ನಡೆಸ್ಕೊಳ್ತಾ ಇದೆ. ರಾಜ್ಯದಲ್ಲಿ ಕಾನೂನು ಸಂಪೂರ್ಣವಾಗಿ ಕುಸಿತವಾಗಿದೆ. ಬೆಂಗಳೂರಿನಲ್ಲಿ ಮಾಜಿ ಸಿಎಂ ಕುಮಾರಸ್ವಾಮಿ ಹೇಳಿಕೆ. ಇವತ್ತು ಸಂಪೂರ್ಣವಾಗಿ ಕಾನೂನು ಕುಸಿತ ಆಗಿರತಕ್ಕಂಥದ್ದು. ಪೊಲೀಸ್ ಇಲಾಖೆ ಇವತ್ತು ಅತ್ಯಂತ ಒಂದು ಕಠಿಣವಾದಂಥ ರೀತಿ ತೀರ್ಮಾನಗಳು ಮಾಡಲಿಕ್ಕೆ ಆಗದೇ ಇರತಕ್ಕಂಥ ವಾತಾವರಣ ಸೃಷ್ಟಿ ನೀವು ಮಾಡ್ಕೊಂಡಿದ್ದೀರಿ. ಇದಕ್ಕೆ ಸ್ವಯಂ ಸರ್ಕಾರದ ಜವಾಬ್ದಾರಿ, ಅವರೇ ಮಾಡ್ಕೊಂಡಿರ್ತಕ್ಕಂಥ ಕೆಲಸ ಇದು. ಈ ಸರ್ಕಾರದ ಬಗ್ಗೆ ಅಧಿಕಾರಿಗಳಲ್ಲೂ ವಿಶ್ವಾಸ ಇಲ್ಲ, ಜನತೆಯಲ್ಲೂ ವಿಶ್ವಾಸ ಇಲ್ಲ. ಇವತ್ತು ರಾಜ್ಯದಲ್ಲಿ ಇವತ್ತು ಸಂಪೂರ್ಣವಾಗಿ ಕಾನೂನು ಕುಸಿತ ಆಗಿರತಕ್ಕಂಥದ್ದು. ಪೊಲೀಸ್ ಇಲಾಖೆ ಇವತ್ತು ಅತ್ಯಂತ ಒಂದು ಕಠಿಣವಾದಂಥ ರೀತಿ ತೀರ್ಮಾನಗಳು ಮಾಡಲಿಕ್ಕೆ ಆಗದೇ ಇರತಕ್ಕಂಥ ವಾತಾವರಣ ಸೃಷ್ಟಿ ನೀವು ಮಾಡ್ಕೊಂಡಿದ್ದೀರಿ. ಇದಕ್ಕೆ ಸ್ವಯಂ ಸರ್ಕಾರದ ಜವಾಬ್ದಾರಿ, ಅವರೇ ಮಾಡ್ಕೊಂಡಿರ್ತಕ್ಕಂಥ ಕೆಲಸ ಇದು. ಈ ಸರ್ಕಾರದ ಬಗ್ಗೆ ಅಧಿಕಾರಿಗಳಲ್ಲೂ ವಿಶ್ವಾಸ ಇಲ್ಲ, ಜನತೆಯಲ್ಲೂ ವಿಶ್ವಾಸ ಇಲ್ಲ. ಇವತ್ತು ರಾಜ್ಯದಲ್ಲಿ ಇವತ್ತು ಸಂಪೂರ್ಣವಾಗಿ ಕಾನೂನು ಕುಸಿತ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ತೆಲುಗು ನಟಿ ಹೇಮಾಗೆ ನೋಟಿಸ್ ಕೊಡಲಾಗಿದೆ. ನಟಿ ಹೇಮಾ ಸೇರಿದಂತೆ 8 ಜನರಿಗೆ ಸಿಸಿಬಿ ನೋಟಿಸ್ ಕೊಟ್ಟಿದೆ. ಮೇ 27ನೇ ತಾರೀಕು ವಿಚಾರಣೆಗೆ ಹಾಜರಾಗುವುದಕ್ಕೆ ಸೂಚನೆ ಕೊಡಲಾಗಿದೆ. ಸೊ ಈಗಾಗಲೇ ಪರೀಕ್ಷೆಗಳು ನಡೆದಿದ್ದಾವೆ. ಅವರ ಏನು ಡ್ರಗ್ಸ್ ಸೇವಿಸಿದ್ದಾರಾ ಇಲ್ವಾ ಅನ್ನೋದರ ಕುರಿತಾಗಿ ಈಗಾಗಲೇ ನೋಟಿಸನ್ನು ಕೂಡ ಕೊಡಲಾಗಿದೆ. 87 ಜನರಿಗೆ ಈ ಒಂದು ಪಾರ್ಟಿಯಲ್ಲಿ ಇದ್ದಂತಹ 87 ಜನರ ರಕ್ತ ಪರೀಕ್ಷೆಯಲ್ಲಿ ಪಾಸಿಟಿವ್ ಬಂದಿದೆ ಅನ್ನುವಂಥದ್ದು ಗೊತ್ತಾಗಿದೆ. ಅಪ್ಡೇಟ್ ಪಡ್ಕೊಳ್ಳೋಣ. ಪ್ರತಿನಿಧಿ ನಾಗರಾಜ್ ಕನೆಕ್ಟ್ ಆಗಿದ್ದಾರೆ. ನಾಗರಾಜ್, ಒಟ್ಟು ತನಿಖೆಯಲ್ಲಿ ಏನೆಲ್ಲ ಅಂಶಗಳು ಕಂಡು ಬಂದಿದ್ದಾವೆ? ನಾಗರಾಜ್, ಡೀಟೇಲ್ ಆಗಿ ಹೋಗಿ. ಶ್ರೀಲಕ್ಷ್ಮಿ, ಏನೋ ಒಂದು ಜಿಆರ್ ಫಾರ್ಮ್ ಹೌಸ್ ನಲ್ಲಿ ನಡೆದಂತ ರೇವ್ ಪಾರ್ಟಿ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸುಮಾರು 8 ಜನರಿಗೆ ನೋಟಿಸ್ ಅನ್ನ ಸಿಸಿಬಿಯಿಂದ ನೀಡಲಾಗಿದೆ. ಅದು ಇದೇ ತಿಂಗಳು 27ನೇ ತಾರೀಕು ಖುದ್ದು ವಿಚಾರಣೆಗೆ ಹಾಜರಾಗಬೇಕು ಅಂತೇಳಿ ನೋಟಿಸ್ ಅನ್ನ ನೀಡಿರ್ತಕ್ಕಂಥದ್ದು. ಇದರಲ್ಲಿ ಪ್ರಮುಖವಾಗಿ ತೆಲುಗು ನಟಿ ಹೇಮಾ ಸೇರಿದಂತೆ 8 ಜನರಿಗೆ ನೋಟಿಸ್ ಅನ್ನ ಸಿಸಿಬಿ ಮಾಡಿರ್ತಕ್ಕಂಥದ್ದು. ಏನು 87 ಜನರದ ಒಂದು ಬ್ಲಡ್ ಸ್ಯಾಂಪಲ್ ಅನ್ನ ಪಾರ್ಟಿ ನಡೀತಾ ಇರಬೇಕಾದ್ರೆ ಕಲೆಕ್ಟ್ ಮಾಡಿದ್ರು. ಈ ವೇಳೆಯಲ್ಲಿ ಸಾಕಷ್ಟು 87 ಜನಕ್ಕೂ ಒಂದು ಡ್ರಗ್ ಸೇವನೆ ಮಾಡಿರೋದ್ರ ಬಗ್ಗೆ ಪಾಸಿಟಿವ್ ಬಂದಿತ್ತು. ಈ
ಹಿನ್ನೆಲೆಯಲ್ಲಿ ಮೊದಲ ಭಾಗವಾಗಿ 8 ಜನರಿಗೆ ನೋಟಿಸ್ ಅನ್ನ ಕೊಟ್ಟಿರ್ತಕ್ಕಂಥದ್ದು. ನೋಟಿಸ್ ಕೊಟ್ಟು ಅವರನ್ನ ನೀವು ಖುದ್ದು ವಿಚಾರಣೆಗೆ ಸಿಸಿಬಿ ಕಚೇರಿಗೆ ಹಾಜರಾಗಿ ಅಂತ ಹೇಳಿರ್ತಕ್ಕಂಥದ್ದು. ಹೀಗಾಗಿ 27ನೇ ತಾರೀಕು ಈ 8 ಜನ ವಿಚಾರಣೆಗೆ ಹಾಜರಾಗ್ತಾರ ಅನ್ನೋದು ಈಗ ಇರ್ತಕ್ಕಂಥ ಪ್ರಶ್ನೆ. ಯಾಕಂತಂದ್ರೆ ಕೆಲವರಿಗೆ ಅವರನ್ನ ವಿಚಾರಣೆಗೆ ಕರೆದಿರೋದ್ರಿಂದ ಅವರು ವಿಚಾರಣೆಗೆ ಬರ್ತಾರ ಅಥವಾ ಅವರ ವಕೀಲರ ಮುಖಾಂತರ ಉತ್ತರ ಕೊಡ್ತಾರ ಅಥವಾ ಸಿಸಿಬಿಐ ಒಂದು ನೋಟಿಸ್ ಅನ್ನ ನೆಗ್ಲೆಕ್ಟ್ ಮಾಡ್ತಾರೆ. ಯಾಕಂದ್ರೆ ಕನ್ಸ್ಯೂಮರ್ಸ್ ಆಗಿರೋದ್ರಿಂದ ಕನ್ಸ್ಯೂಮರ್ಸ್ಗೆ ಗರಿಷ್ಠ ಶಿಕ್ಷೆ ಭಾರತೀಯ ಏನು NDPS ಆಕ್ಟ್ ಇದೆ, ಇಲ್ಲಿ ಈ NDPS ಆಕ್ಟ್ ನಲ್ಲಿ ಗರಿಷ್ಠ ಶಿಕ್ಷೆ ಇಲ್ದಿರೋದ್ರಿಂದ ಇವರು ನೆಗ್ಲೆಕ್ಟ್ ಮಾಡಬಹುದು. ಹೀಗಾಗಿ 2 ಬಾರಿ ಸಿಸಿಬಿ ಬಗ್ಗೆ ಇನ್ನೊಮ್ಮೆ ಇವರು ವಿಚಾರಣೆಗೆ ಬಂದಿಲ್ಲ ಅಂದ್ರೆ ಇನ್ನೊಮ್ಮೆ ನೋಟಿಸ್ ಕೊಡ್ತಾರೆ. ಒಂದು ವೇಳೆ 2ನೇ ನೋಟಿಸ್ಗೂ ಅವ್ರು ವಿಚಾರಣೆಗೆ ಬಂದಿಲ್ಲ ಅಂತಂದ್ರೆ ಈ ಒಂದು ಪ್ರಕರಣದಲ್ಲಿ ಯಾರು ವಿಚಾರಣೆಗೆ ಸಹಕರಿಸಲ್ಲ ಅವರನ್ನ ಅರೆಸ್ಟ್ ಮಾಡುವ ಸಾಧ್ಯತೆ ಇರ್ತಕ್ಕಂಥದ್ದು. ಸದ್ಯಕ್ಕೆ ಸಿಸಿಬಿ ಅಧಿಕಾರಿಗಳು ಒಂದ್ ಕಡೆ ಈ ಒಂದು ಕನ್ಸ್ಯೂಮರ್ಸ್ ಅನ್ನ ಕರೆಸಿ ವಿಚಾರಣೆ ಮಾಡೋ ಪ್ರಕ್ರಿಯೆಗೆ ಚಾಲನೆ ನೀಡಿದ್ರೆ, ಮತ್ತೊಂದು ಕಡೆ ಏನು 3 ಡ್ರಗ್ ಪೆಡ್ಲರ್ಸ್ ಗಳು ಅರೆಸ್ಟ್ ಆಗಿದ್ರು ಅವರ ಸಂಪರ್ಕದಲ್ಲಿ ಮತ್ತಷ್ಟು ಜನ ಪೆಡ್ಲರ್ಸ್ ಗಳು ಇರೋ ಶಂಕೆ ಇದ್ದು ಆ ನಿಟ್ಟಿನಲ್ಲೂ ತನಿಖೆ ನಡೀತಾ ಇರ್ತಕ್ಕಂಥದ್ದು. ಇನ್ನೊಂದು ಕಡೆ ಆ ಒಂದು ಫಾರ್ಮ್ ಹೌಸ್ ಮಾಲೀಕ ಗೋಪಾಲ್ ರೆಡ್ಡಿಗೆ ನೋಟಿಸ್ ಕೊಟ್ಟಿದ್ರು ಸಹ ಆತ ನಾಪತ್ತೆಯಾಗಿದ್ದಾನೆ. ಆತನಿಗೋಸ್ಕರ ಸಹ ಸಿಸಿಬಿ ಪೊಲೀಸರು ಹುಡುಕಾಟವನ್ನು ನಡೆಸ್ತಾ ಇರ್ತಕ್ಕಂಥದ್ದು. ಶ್ರೀಲಕ್ಷ್ಮಿ. ಥ್ಯಾಂಕ್ ಯು ನಾಗರಾಜ್ ಡೀಟೇಲ್ಸ್ಗಾಗಿ.